ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರಂದ್ರೆ, ಮಗು, ಒಮ್ಮೆ ಶಿವನಿ ಪಾದ ಮುಟ್ಟಿ ಅದೃಷ್ಟದ ಸಮಯ ಆರಂಭವಾಗಿದೆ, ಎಲ್ಲಾ ಶುಭವಾರ್ತೆಗಳು ಕೇಳುತ್ತೀಯಾ ಅಂತ ಹೇಳ್ಬಿಟ್ಟು ಇವತ್ತು ಈ ಸೋಮವಾರ ದಿನ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಭಕ್ತಿ ಇಟ್ಟು ಎಲ್ಲರೂ ಕೂಡ ನಮ್ಮ ಸಾಯಿ ಭಕ್ತರು ಶಿವನ ಪಾದ ಮುಟ್ಟೋಣ. ಯಾಕಂದ್ರೆ ಸಾಯಿಯಪ್ಪ ತಂದಿರುವಂತ ಅದೃಷ್ಟವಾದಂತ ಸಮಯ ಇದು. ಎಲ್ಲರೂ ಕೂಡ ಸಾಯಿ ಮೇಲೆ ನಂಬಿಕೆ ಇಟ್ಟು ಶಿವನ ಆರಾಧನೆ ಮಾಡೋಣ. ಮತ್ತೆ ಎಲ್ಲರೂ ಕೂಡ ಸಾಯಿ ಆಶೀರ್ವಾದಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳು ದೂರ ಆಗ್ಲಿ ಅಂತ ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ನಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳಕ್ಕೆ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ನಾವು ಪ್ರಯತ್ನ ಮಾಡಿ ಆಚರಿಸುತ್ತೀವಿ. ಆದ್ರೆ ಸಾಯಿಯಪ್ಪ ಹೇಳಿರೋದೇನು, ಸಾಯಿ ಸಂದೇಶವನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನು ಕಷ್ಟಗಳು ಕಾಣಿಸಲ್ಲ. ಮೊದಲು ಸಾಯಿಯಪ್ಪ ಸಂದೇಶಗಳು ಕೇಳಿದ ನಂತರ ಅದು ನಿಮ್ಮ ಜೀವನಕ್ಕೆ ಆಚರಿಸಬೇಕು. ಮಗು, ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ಇವತ್ತು ನನ್ನ ಮುಂದಕ್ಕೆ ಬಂದು ಹೇಳಿದೀಯಾ. ಅದು ನನಗೆ ಚೆನ್ನಾಗಿ ಗೊತ್ತು, ಯಾವ ಸಮಯಕ್ಕೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಅಂತ. ಎಲ್ಲಾ ಕರ್ಮಗಳನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕು. ಅದು ಕೆಟ್ಟದೇ ಆಗಲಿ ಒಳ್ಳೆಯದೇ ಆಗಲಿ, ಪ್ರತಿ ಒಬ್ಬರು ಕೂಡ, ಪ್ರತಿ ಜೀವಿ ಕೂಡ ಈ ಕರ್ಮಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ನೀನೇನೇ ಕರ್ಮೆ ಮಾಡಿದ್ರು ಅದು ಒಳ್ಳೆಯದಾಗಿರಬೇಕು. ಮಗು, ನಿಮಗಿರುವಂತ ಕಷ್ಟಗಳು ಶಾಶ್ವತವಲ್ಲ. ಇದು ತಾತ್ಕಾಲಿಕವಾಗಿ ನಿಮಗೆ ನೋವು ಕೊಡುತ್ತೆ. ಇದೆಲ್ಲ ಕೂಡ ನಾನು ನೋಡುತ್ತಾ ಇದ್ದೀನಿ. ಪ್ರತಿ ಒಬ್ಬರಿಗೂ ಇದೊಂದು ಪಾಠ. ಅನುಭವದಿಂದ ಎಲ್ಲ ಕಲಿಬೇಕು. ಮಗು, ಕೆಲವ್ರ ವಿಷಯದಲ್ಲಿ ನೀನು ತುಂಬಾ ಹುಷಾರಾಗಿರಬೇಕು. ಏಕೆಂದ್ರೆ ಅತಿ ಬೇಗ ಎಲ್ಲರನ್ನು ನಂಬಬೇಡಿ. ಕೆಲವರಿಗೆ ನೀನು ಎಷ್ಟೇ ಒಳ್ಳೆಯದನ್ನು ಬಯಸಿದ್ರೂ ಅವರವರ ಯೋಗ್ಯತೆಯನ್ನು ತೋರಿಸುತ್ತಲೇ ಇರ್ತಾರೆ. ನಿನ್ನಲ್ಲಿರುವ ಒಳ್ಳೆಯತನ ಎಂದು ಹಾಳಾಗದೆ ಇರಲಿ. ತಾಳ್ಮೆಯು ತುಂಬಿರಲಿ. ಅವರ ಯೋಗ್ಯತೆಯೇ ಅವರಿಗೆ ಒಂದು ದಿನ ತಕ್ಕ ಪಾಠವನ್ನು ಕಲಿಸುತ್ತದೆ. ಒಬ್ಬರು ನಿನ್ನನ್ನು ನೋಡಿ ಕೆಟ್ಟದು ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಅಡ್ಡವಾಗಿ ನಾನು ಬರ್ತೀನಿ. ಯಾರು ಏನೇ ಕೆಟ್ಟದು ಮಾಡಕ್ಕೆ ಪ್ರಯತ್ನ ಮಾಡಿದ್ರು ತಿರುಗಿ ಅದು ಅವರಿಗೆ ಅನುಭವಿಸಕ್ಕೆ ಆ ಭಗವಂತ ಹೆಚ್ಚು ಸಮಯ ಕೊಡ್ತಾರೆ. ಉರಿಯುವ ಬೆಂಕಿನೇ ಜಾಸ್ತಿ ಹೊತ್ತು ಉರಿಯಲ್ಲ. ಇನ್ನು ನಿನ್ನ ನೋಡಿ ಉರಿದುಕೊಳ್ಳುವ ಜನರು ಶಾಶ್ವತನ? ಹೇಳಿ ಮಗು. ಯಾರನ್ನು ನೋಡಿ ನೀನು ಭಯ ಪಡಬೇಡಿ. ಇವತ್ತು ನೀನೇನೇ ಮಾಡಿದ್ರೂ ಕೂಡ ಒಳ್ಳೆಯದಾಗಿ ಯೋಚಿಸಿ, ಒಳ್ಳೆಯದಾಗಿ ಮಾಡಿ. ಯಾರಾದರೂ ಕಷ್ಟದಲ್ಲಿ ಇದ್ರೆ ಅವರಿಗೆ ಸಹಾಯ ಮಾಡಕ್ಕೆ ಮುಂದಕ್ಕೆ ಹೋಗಿ. ನೀನು ಯಾವಾಗಲಾದ್ರೂ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡಕ್ಕೆ ಈ ಸಾಯಿ ಸ್ವತಃ ಬಂದು ನಿನಗೆ ನಿನ್ನ ಕಷ್ಟನೇ ದೂರ ಮಾಡುತ್ತಾರೆ. ಯಾರು ನಿನ್ನ ಕೈ ಬಿಟ್ರು ನಿನ್ನಲ್ಲಿ ಇರುವ ಒಳ್ಳೆಯತನ ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ. ಇದು ನಿನ್ನ ಮನಸ್ಸಿನಲ್ಲಿ ನೆನಪಿರಲಿ. ಮಗು, ಒಬ್ಬರ ಸಂತೋಷನ ನೋಡಿ ನೀನು ಯಾವತ್ತೂ ಚಿಂತೆ ಮಾಡಬೇಡಿ. ಒಬ್ರು ಯಾವಾಗಾದ್ರೂ ಕಷ್ಟದಲ್ಲಿ ಇದ್ರೆ ಅವರಿಗೆ ಸಹಾಯ ಮಾಡೋ ಪ್ರಯತ್ನ ಬಿಟ್ಟು ಇನ್ನೇನು ಮಾಡಕ್ಕೆ ಹೋಗಬೇಡಿ. ಜೀವನ ಅನ್ನೋ ಜೋಲಿಗೆಯಲ್ಲಿ ಭಗವಂತ ಎಲ್ಲರಿಗೂ ಸಂತೋಷದ ಬುತ್ತಿಯನ್ನೇ ಇಟ್ಟು ಕಳಿಸಿರುತ್ತಾನೆ. ಆದರೆ ನಾವು ನಮ್ಮ ಜೋಲಿಗೆಯಲ್ಲಿ ಏನಿದೆ ಅಂತ ನೋಡಿ ಆನಂದ ಪಡೆಯೋದು ಬಿಟ್ಟು ಬೇರೆಯವರ ಜೋಲಿಗೆಯಲ್ಲಿ ಏನಿದೆ ಅಂತ ಕೆಟ್ಟು ಕುತೂಹಲದಿಂದ ಸದಾ ದುಃಖಿಯಾಗಿ ಇರ್ತೀವಿ. ಮಗು, ಈ ಭಗವಂತ ಕೊಟ್ಟಿರೋ ಅಂತ ದೇಹಕ್ಕೆ ನಾವು ಯಾವಾಗ್ಲೂ ಸಂತೋಷವಾಗಿ ಇಟ್ಟು ಆನಂದವಾಗಿ ಬದುಕಬೇಕು. ಎಲ್ಲರನ್ನೂ ಕೂಡ ನಾವು ಸಂತೋಷವಾಗಿ ನೋಡ್ಕೋಬೇಕು. ನಿಮ್ಮ ಸುತ್ತು ಇರುವಂತವ್ರು ನಿಮಗೆ ಏನಾದ್ರೂ ಕಾಟ ಕೊಟ್ಟು ನಿಮ್ಮ ಕಷ್ಟನ ನೋಡಬೇಕು ಅಂತ ಖುಷಿ ಪಟ್ಟವ್ರಿದ್ರೆ ಅಂತವ್ರ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಕ್ಕೆ ಹೋಗಿ ನಿಮ್ಮ ಆರೋಗ್ಯನ ಕಳ್ಕೋಬೇಡಿ. ಇವತ್ತು ನಿಮ್ಮ ಕಷ್ಟಗಳ ಬಗ್ಗೆ ತುಂಬಾ ಯೋಚನೆ ಮಾಡಿ ನಿಮ್ಮ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತದೆ. ಸಾಯಿ, ಪ್ರತಿದಿನ ನಿಮ್ಮ ಮಾತು ನಾನು ಕೇಳುತ್ತೀನಿ. ನನ್ನ ಮನೆಯಲ್ಲಿ ಇರುವಂತ ಆರ್ಥಿಕ ಸಮಸ್ಯೆಗಳು ದೂರ ಮಾಡಿ.
ಏಕೆಂದರೆ ಇದರಿಂದ ನಾನು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ. ಸಾಲದ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀನಿ. ಅವರು ನಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ. ನಾನು ಅದು ಯಾವ ರೀತಿ ಮತ್ತೆ ಅವರಿಗೆ ವಾಪಸ್ ಕೊಡಬೇಕು ಅಂತ ಚಿಂತೆ ಮಾಡುತ್ತಿದ್ದೀನಿ. ನನಗೆ ಒಂದು ದಾರಿ ಕೊಡಪ್ಪ, ಅಥವಾ ನಮ್ಮ ಅನಾರೋಗ್ಯ ಸಮಸ್ಯೆಗಳು ದೂರ ಮಾಡಿ ನಾವು ಯಾವಾಗಲೂ ನಮ್ಮ ಮಕ್ಕಳ ಜೊತೆ ಸಂತೋಷವಾಗಿ ಇರಬೇಕು ಅಂತ ನನ್ನ ಮಗು ಬೇಡ್ಕೊಂತಿದೆ. ಇವತ್ತು ಮಗು, ನಿನ್ನ ವಿಷಯದಲ್ಲಿ ನಾನು ಪೂರ್ತಿಯಾಗಿ ಶ್ರದ್ಧೆಯಿಂದ ನಿನಗೆ ಒಂದು ಅನುಗ್ರಹ ಕೊಡ್ತಾ ಇದ್ದೀನಿ. ಈ ಅದೃಷ್ಟವಾದಂತ ಮಾತು ನೀನು ತುಂಬಾ ಎಚ್ಚರಿಕೆಯಿಂದ ಜಾಗೃತಿಯಾಗಿ ಯೋಚನೆ ಮಾಡಿ ನಂತರ ಅದನ್ನ ಆಚರಿಸಿ. ನಾನು ಹೇಳೋ ಪ್ರತಿ ವಿಷಯ ನೀನು ನಿನ್ನ ಮನಸ್ಸಿನಲ್ಲಿ ನೆನಪಿಟ್ಕೋಬೇಕು. ಮಗು, ನಿನ್ನ ಜೀವನಕ್ಕೆ ಏನು ಮುಖ್ಯ ಅಂತ ನಿನಗೆ ಗೊತ್ತಾ? 3 ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಇರೋದಕ್ಕೆ ಭವ್ಯ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಜೀವನ ನಡೆಯೋದಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಸುಖ ಸಂತೋಷವಾಗಿ ಇದ್ದರೇನೆ ನೀನು ಆರೋಗ್ಯವಾಗಿ ಇರುತ್ತೀಯ. ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವನು ಬಳಸಿದ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕ್ತಾರೆ. ಆದರೆ ಅವನ ಹಣ ಮತ್ತು ಆಸ್ತಿಯನ್ನು ಮಾತ್ರ ಬಿಸಾಕೋದಿಲ್ಲ. ಹಣಕ್ಕೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ. ಈ ಜೀವನ ಹಾಗೆ. ಈ ಇರೋವರೆಗೂ ಎಲ್ಲರೂ ಕೂಡ ನಿಮ್ಮ ಮುಂದಕ್ಕೆ ಬರ್ತಾರೆ. ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ನಿಮ್ಮನ್ನ ದೂರ ಇಡ್ತಾರೆ. ಜೀವನದಲ್ಲಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಬಾಳುತ್ತಾರೆ. ಮಗು, ಇದೇನು ಶಾಶ್ವತವಲ್ಲ. ನೀನು ಯಾವಾಗ್ಲೂ ಶ್ರದ್ಧೆ ಸಬೂರದಿಂದ ಇದ್ರೆ ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ತುಂಬಾ ಸಂತೋಷವಾಗಿ ದೂರ ಮಾಡುತ್ತೀನಿ. ಮಗು, ಅದಕ್ಕೆ ತಾಳ್ಮೆ ಇರಬೇಕು. ಇವಾಗಿರುವಂತ ಕಷ್ಟಗಳನ್ನು ನೋಡಿ ಅಳುತ್ತಾ ಕೂತಿದ್ರೆ ನೀನು ಮುಂದಕ್ಕೆ ಹೋಗೋಕೆ ಸಾಧ್ಯವೇ ಇಲ್ಲ. ಮಗು, ಗೆಲುವನ್ನೋದು ನೆರಳಿನ ತರಹ. ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗುತ್ತಾ ಇರಿ. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕು. ಇವತ್ತು ನಿನ್ನ ಮನಸ್ಸಿನಲ್ಲಿ ಏನ್ ಸಂಕಲ್ಪನೆ ಇದೆಯೋ ಇದರಿಂದ ನಾನು ಗೆಲ್ಲುತ್ತೀನಿ ಅನ್ನೋ ದೃಢ ಸಂಕಲ್ಪನೆ ನಿನ್ನಲ್ಲಿ ಇರಬೇಕು. ಆಗ ಎಂತ ಕಷ್ಟ ಬಂದ್ರು, ಎಂತ ನೋವು ಬಂದ್ರು ಅದನ್ನು ದಾಟಿ ನೀನು ಮುಂದಕ್ಕೆ ಹೋದ್ರೆ ಮಾತ್ರ ನಿನಗೆ ಗೆಲ್ಲೋ ದಾರಿ ಸಿಗುತ್ತೆ. ಮತ್ತೆ ಈ ವಿಷಯಗಳೆಲ್ಲ ಕೂಡ ನಿನ್ನ ಮನಸ್ಸಿನಲ್ಲಿ ಇಟ್ಟು ಅದನ್ನ ನಿನ್ನ ಜೀವನಕ್ಕೆ ಆಚರಿಸಿ. ಮಗು, ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ನಾನು ಹೇಳ್ದಂಗೆ ಶಿವನ ಆರಾಧನೆ ಮಾಡಿದ್ದೀಯ, ಶಿವನ ಪಾದ ಮುಟ್ಟಿದೀಯ. ಇದಕ್ಕಿಂತ ಅದೃಷ್ಟ ನಿನಗೇನಿರುತ್ತೆ? ಇವತ್ತು ಅದೃಷ್ಟವಾದಂತ ಮಾತು ಹೇಳಿದ್ದೀನಿ. ನಿನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟವ ಆರಂಭವಾಗುತ್ತದೆ. ಮಗು, ಎಲ್ಲ ಶುಭವಾರ್ತೆಗಳೇ ಕೇಳುತ್ತೀಯಾ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ವಿಷಯಗಳು ನಿಮಗೆ ಇಷ್ಟ ಆಯ್ತು, ಸಾಯಿಯಪ್ಪ ಸಂದೇಶ ಕೂಡ ನಮಗೆ ತುಂಬಾ ಇಷ್ಟ ಆಯ್ತು ಅನ್ನೋರು ದಯವಿಟ್ಟು ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.